ರಾಷ್ಟ್ರಧ್ವಜವನ್ನ ಅವಮಾನ ಮಾಡಿರ್ತಕ್ಕಂತಹ ಈತನಿಗೆ ನೀವು ಶಿಕ್ಷೆಯನ್ನು ಕೊಡಬೇಕು. ಈ ಅಮಾಯಕ ಇನ್ಸ್ಪೆಕ್ಟರ್ಗಳು ಸಸ್ಪೆಂಡ್ ಆಗ್ತಾ ಇರ್ತಕ್ಕಂಥದ್ದು, ಕಿರಿಯ ಅಧಿಕಾರಿಗಳಿಗೆ ಕಿರುಕುಳ ಕೊಡ್ತಕ್ಕಂತಹ ಒಂದು ದಗಲ್ಬಾಜಿ ಕೆಲಸವನ್ನ ಈ ರಾಮಚಂದ್ರ ರಾವ್ ಮಾಡ್ತಾ ಇದ್ದ. ಹಲವಾರು ಕಿರಿಯ ಅಧಿಕಾರಿಗಳಿಗೆ ಇನ್ಸ್ಪೆಕ್ಟರ್ ಸಸ್ಪೆಂಡ್ ಆಗ್ತಾರೆ. ಇವರು 1 ತಿಂಗಳ ರಜಾ. ಬಂಧುಗಳೇ ನಮಸ್ಕಾರ, ನಾನು ವೀರನಗೌಡ. ಬಂಧುಗಳೇ, ಈ IPS DGP ಯಾರಿದ್ದಾರೆ ರಾಮಚಂದ್ರ ರಾವ್ ಅವರ ಏನು ಒಂದು ಸರಸ ವಿಲಾಪ ಏನಿದೆ, ಇದು ರಾಜ್ಯವೇ ಮತ್ತು ದೇಶವೇ ಕಳಂಕ ತರ್ತಕ್ಕಂಥದ್ದು ಮತ್ತು ಇದು ದೇಶ ಮಾತ್ರ ಅಲ್ಲ ರಾಷ್ಟ್ರವ್ಯಾಪಿ ಹರಡ್ತಾ ಇರ್ತಕ್ಕಂಥದ್ದು. ಈ ಒಂದು ವಿಷಯದ ಬಗ್ಗೆ ಈ ಯಾರು IPS ಅಧಿಕಾರಿ ಆಗಿರ್ತಕ್ಕಂಥ ರಾಮಚಂದ್ರ ರಾವ್ ಏನಿದ್ದಾರೆ, ಈತ ಹೆಸರಿಗೆ ತದ್ವಿರುದ್ಧ ಆಗಿರ್ತಕ್ಕಂಥದ್ದು. ಅಂದ್ರೆ ರಾಮಚಂದ್ರ ರಾವ್ ಅಂತಕ್ಕಂಥದ್ದು ಏನಿದೆ, ಈತನಿಗೆ ಕಾಮಚಂದ್ರ ಎನ್ನುವಂಥ ಬಿರುದು ಕೂಡಾಗಿನ ಈಗಾಗಲೇ ಸೋಷಿಯಲ್ ಮೀಡಿಯಾಗಳಲ್ಲಿ ಮೆಸೇಜ್ಗಳು ಸಂದೇಶಗಳು ಹರಿದಾಡ್ತಾ ಇರತಕ್ಕಂಥದ್ದು. ಇವರು ಹೇಳ್ತಾರೆ ನಾವು ಹಿಡ್ಕೊಂಡಿದ್ದು ತಪ್ಕೊಂಡಿದ್ದು ಇವೆಲ್ಲ AI ವಿಡಿಯೋ ಅಂತೇಳಿ ಹೇಳ್ತಾರೆ. ಇವರು ಹಿಡ್ಕೊಂಡಿದ್ದು ತಪ್ಕೊಂಡಿದ್ದು ಷಡ್ಯಂತ್ರವಾ ಎನ್ನುವಂತಹ ಪ್ರಶ್ನೆ ನಮ್ಮಲ್ಲಿ ಉದ್ಭವ ಆಗ್ತಾ ಇದೆ. ಯಾಕೆಂದ್ರೆ ಬಹಳಷ್ಟು ಜನ ಹೋರಾಟಗಾರರು ಹೋರಾಟ ಮಾಡಿದಾಗಲೆಲ್ಲ ಇದು ಷಡ್ಯಂತ್ರ ಅಂತೇಳಿ ಹೇಳ್ಕೊಂಡೇ ಬರ್ತಾ ಇರ್ತಾರೆ. ಆದರೆ ಇಲ್ಲಿ ಸ್ವತಃ ತಾವೇ ಅವರು ಹಿಡ್ಕೊಂಡು ತಪ್ಕೊಂಡಿದ್ದಾರೆ. ಇದು ಷಡ್ಯಂತ್ರ ಅನ್ನಕ್ಕಾಗುತ್ತೇನ್ರಿ? ಇದು AI ವಿಡಿಯೋ ಅಂತ ಹೇಳಿಕ್ಕಾಗುತ್ತಾ? ಇದನ್ನ ಗಮನಿಸಬೇಕು. ಗೊತ್ತಿಲ್ಲ ಗೃಹ ಮಂತ್ರಿಯವರು ಕೂಡ ಇದನ್ನೆಲ್ಲ ಗಮನಿಸಬೇಕು. ಹಾಗಾಗಿ ತಾವು ಕೂಡ ಕ್ರಮ ಕೈಗೊಳ್ಳಬೇಕು. ಯಾಕಂತಂದ್ರೆ ಈಗಿರುವಂತಹದ್ದು ರಾಜ್ಯ ಸರ್ಕಾರದಲ್ಲಿ ಗೃಹ ಮಂತ್ರಿಯವರು ಏನಿದ್ದಾರೆ ತಾವೇ ಕ್ರಮ ಕೈ ತೆಗೆದುಕೊಳ್ಬೇಕು. ತದನಂತರವಾಗಿ ರಾಹುಲ್ ಗಾಂಧಿ ಅವರು ಆಮೇಲೆ ಪ್ರಿಯಾಂಕಾ ಗಾಂಧಿ ಅವರು ಅನೇಕ ಪೊಲೀಸರಿಗೆ ಈ ರಾಮಚಂದ್ರ ರಾವ್ ಅಂತಕ್ಕಂಥವ್ರ ಕಿರಿಯ ಅಧಿಕಾರಿಗಳಿಗೆ ಒಂದು ಕಿರುಕುಳವನ್ನ ಕೊಟ್ಟಿರ್ತಕ್ಕಂಥದ್ದು. ತಾವು ಹೆಣ್ಣು ಮಕ್ಕಳ ಪರ ಅಂತ ಹೇಳ್ತಕ್ಕಂಥವ್ರು ತಾವು ಕೂಡ ಇದರ ಬಗ್ಗೆ ಧ್ವನಿ ಎತ್ತಬೇಕು ಅಂತ ಹೇಳಿ ಕೇಳ್ಕೊಳ್ತಿದ್ದೀನಿ. ತದನಂತರವಾಗಿ ಕೇಂದ್ರದಲ್ಲಿ ನರೇಂದ್ರ ಮೋದಿಯವರು ಕೂಡ ಇಂತಹ IPS ಆಫೀಸರ್ಗಳನ್ನು ಬರೀ ಸಸ್ಪೆಂಡ್ ಮಾಡ್ತಕ್ಕಂಥದ್ದೆಲ್ಲ ವಜಾ ಮಾಡಬೇಕು ಎನ್ನುವಂಥದ್ದು ನಾನು ಹೇಳ್ತಾ ಇರುವಂತಹದ್ದು. ಅಲ್ಲದೆ ಇನ್ನೂ ಒಂದು ಬಹಳ ಒಂದು ತಪ್ಪು ಏನು ಮಾಡಿದ್ದಾರೆ ಅಂತಂದರೆ, ಅದು ಇಲಾಖೆಯಲ್ಲೇ ಚೇಂಬರ್ನಲ್ಲೇ ಈ ರೀತಿಯಾದಂತಹ ಒಂದು ಸರಸ ವಿಲಾಪ ಮಾಡುವಂಥದ್ದೇನಿದೆ, ಇದು ಇಂಡಿಯನ್ IPS ಅಸೋಸಿಯೇಷನ್ ಅವರು ಇದು ಫ್ಲಾಗ್ ಕೋಡ್ ಅಂತೇಳಿ ಇರುತ್ತೆ. ಅಂದರೆ ಈ ರಾಷ್ಟ್ರಧ್ವಜ ಏನಿದೆ, ಹಿಂದೆ ಕಾಣ್ತಕ್ಕಂತಹ ರಾಷ್ಟ್ರಧ್ವಜ, ಆ ರಾಷ್ಟ್ರಧ್ವಜಕ್ಕೆ ಅವಮಾನ ಮಾಡಿದ ಹಾಗಾಗಿ ಈ ರಾಷ್ಟ್ರಧ್ವಜವನ್ನು ಅವಮಾನ ಮಾಡಿರ್ತಕ್ಕಂತಹ ಈತನಿಗೆ ನೀವು ಶಿಕ್ಷೆಯನ್ನು ಕೊಡಬೇಕು, ಇಮಿಡಿಯೇಟ್ಲಿ ಅರೆಸ್ಟ್ ಮಾಡಬೇಕು. ಯಾಕೆ ಅಂತಂದರೆ ಅನೇಕ ಅಧಿಕಾರಿಗಳು, ಕಿರಿಯ ಅಧಿಕಾರಿಗಳು ಈ ತರನಾದಂಥದ್ದು ಏನಾದರೂ ಮಾಡಿದರೆ ಇಷ್ಟೊತ್ತಿಗಾಗಲೇ ಅವರು ಜೈಲಿಗೆ ಹೋಗ್ತಾ ಇದ್ರು, ಅಷ್ಟು ಕಳಿಸ್ತಾ ಇದ್ರಿ. ಆದರೆ ಈತನಿಗೆ ಒಂದು ಸಾಫ್ಟ್ ಕಾರ್ನರ್ ಯಾಕೆ ಅನ್ನುವಂಥದ್ದು. ಯಾಕೆಂದರೆ ನಾವು ಇದನ್ನು ಸೆಲೆಬ್ರೇಟ್ ಮಾಡ್ತಾ ಇಲ್ಲ, ಯಾಕೆಂದರೆ ನಾವು ಸ್ಯಾಡಿಸ್ಟ್ ಅಲ್ಲ, ಹಾಗಾಗಿ ನಾವು ಇದನ್ನು ಸೆಲೆಬ್ರೇಟ್ ಮಾಡೋದಿಲ್ಲ. ತದನಂತರವಾಗಿ ಈತನ ವೈಯಕ್ತಿಕ ಒಂದು ಅಫೇರ್ ಆಗಿದ್ರೆ ಇದನ್ನು ಕೂಡ ನಾವು ಮಾತನಾಡ್ತಾ ಇರಲಿಲ್ಲ. ಅದು ಇಲಾಖೆಯಲ್ಲಿ ಈ ತರನಾದಂತಹ ಕೃತ್ಯವನ್ನು ಮಾಡಿರೋದಕ್ಕೆ ಮಾತ್ರವೇ ನಾವು ಮಾತನಾಡ್ತಾ ಇರತಕ್ಕಂಥದ್ದು. ಈ DGP IPS ಅಧಿಕಾರಿ ರಾಮಚಂದ್ರ ರಾವ್ ಏನಿದ್ದಾರೆ, ಅನೇಕ ಪೊಲೀಸರಿಗೆ ಅಂದರೆ ಕಿರಿಯ ಪೊಲೀಸರಿಗೆ, ತನ್ನ ಕೆಳ ಹಂತದ ಸಬಾರ್ಡಿನೇಟ್ಸ್ಗಳಿಗೆ SI ASI ಈ ತರನಾದಂತಹ ಅನೇಕ ಪೊಲೀಸರಿಗೆ ಕಿರುಕುಳ ಕೊಟ್ಟಿರ್ತಕ್ಕಂಥದ್ದು. ಈತನ ಒಂದು ಫೇಸ್ ಮಾತ್ರ ಜನರಿಗೆ ಗೊತ್ತು, ಇನ್ನೊಂದು ಫೇಸ್ ಕೂಡ ಜನರಿಗೆ ಗೊತ್ತು. ಅಲ್ಲಿರ್ತಕ್ಕಂತಹ ಅಧಿಕಾರಿಗಳಿಗೆ, ಎಕ್ಸ್ಪೆಷಲಿ ಪೊಲೀಸ್ ಇಲಾಖೆಯಲ್ಲೇ ಈತನ ಇನ್ನೊಂದು ಮುಖ ಏನು ಎನ್ನುವಂಥದ್ದು ಎಲ್ರಿಗೂ ಕೂಡ ಗೊತ್ತಿರ್ತಕ್ಕಂತಹ ವಿಚಾರವೇ ಸರಿ. ಯಾಕಂದರೆ ಉದಾಹರಣೆ ಹೇಳಬೇಕಾದ್ರೆ ಗಿರೀಶ್ ಮಟ್ಟಣ್ಣ ಅವರು ಕೂಡ ಕೆಲಸದಿಂದ ಅವರು ಬೇಜಾರಾಗಿ ಹೊರಗೆ ಬರಲಿಕ್ಕೂ ಕೂಡ ಇದೇ IPS ಅಧಿಕಾರಿ ಏನಿದ್ದಾನೆ ರಾಮಚಂದ್ರ ರಾವ್ ಕಾರಣ ಆಗಿರ್ತಾನೆ. ಇವರು ಪದೇ ಮೇಲಿಂದ ಮೇಲೆ ಅಂದರೆ ಇವರು ಯಾರು ಆಗ್ಬರಲ್ಲ, ಇವ್ರು ಯಾರು ನಿಷ್ಠಾವಂತರಾಗಿ ಕೆಲಸ ಮಾಡ್ತಾ ಇರ್ತಾರೆ ಅವರಿಗೆ ಪದೇ ಒಂದು ಕೆಲಸದ ನೆಪ ಹೇಳಿ ಒಂದು ಮೆಮೊ ಕೊಡ್ತಕ್ಕಂಥದ್ದು, ಬೇಕು ಅಂತಾನೆ ಬೇರೆ ಕಡೆಯಿಂದ ರೈಡ್ ಮಾಡಿಸ್ತಕ್ಕಂಥದ್ದು. ಅಂದರೆ ಅದೇ ತಾನೇ ಬಂದು ಕೆಲಸಕ್ಕೆ ಜಾಯ್ನ್ ಆಗಿರ್ತಾರೆ, ಅದೇ ತಾನೇ ಅಂದರೆ 1-2 ದಿವಸ ಆಗಿರುತ್ತೆ, ಅಷ್ಟರಲ್ಲೇ ಬೇರೆ ಸ್ಕ್ವಾಡನ್ನು ಕಳಿಸಿ ಜೂಜಾಟದ ಅಡ್ಡೆಯ ಮೇಲೆ ರೈಡ್ ಮಾಡಿಸಿ ಇವರಿಗೆ ನೀವು ಫೇಲ್ಯೂರ್ ಆಗಿದ್ದೀರಿ ಜೂಜಾಟದಲ್ಲಿ ಅಂತೇಳಿ ಮೆಮೊ ಕೊಡ್ತಕ್ಕಂಥದ್ದು. ಉದಾಹರಣೆಗೆ ಬಳ್ಳಾರಿಯಲ್ಲಿ ಜನಾರ್ದನ್ ರೆಡ್ಡಿ ಕೇಸಲ್ಲಿ ಅದೇ ತಾನೇ 2 ದಿವಸ ಆಗಿತ್ತು, ಇನ್ನೇನು ಶಿವ ಅಂತೇಳಿ ಬಂದು ಕೂತ್ಕೊಂಡಿದ್ರು. ಆ ಜನಾರ್ದನ್ ರೆಡ್ಡಿ ಕೇಸ್ ಆಯಿತು, ಪಾಪ ಅವರ IPS ಅಧಿಕಾರಿಯನ್ನು ಸಸ್ಪೆಂಡ್ ಮಾಡಿ ಅವ್ರನ್ನ ತೆಗೆದಾಕ್ತಕ್ಕಂಥ ಕೆಲಸ ಮಾಡಿದರು. ಅವರು ಕೂಡ ಪಾಪ ಆತ್ಮಹತ್ಯೆಗೆ ಒಳಗಾಗ್ತಕ್ಕಂಥ ಕೆಲಸವನ್ನು ಮಾಡಿದರು. ಒಬ್ಬ ನಿಷ್ಠಾವಂತ ಪೊಲೀಸ್ ಅಧಿಕಾರಿಗಳು ಕಿರುಕುಳವನ್ನು ತಾಳ್ಲಿಕ್ಕಾಗೋದಿಲ್ಲ.
ಅವರು ಆತ್ಮಹತ್ಯೆಗೆ ಒಳಗಾಗ್ತಾರೆ. ಈ ರೀತಿಯಾದಂತಹ ಅನೇಕ ಪೊಲೀಸರಿಗೆ, ಒಬ್ಬ ಇಬ್ಬ ಪೊಲೀಸ್ ಅಲ್ಲ, ಅನೇಕ ಪೊಲೀಸರಿಗೆ ಈ ರಾಮಚಂದ್ರ ರಾವ್ ಅಂತಕ್ಕಂಥವ್ನ ಹಿರಿಯ ಅಧಿಕಾರಿಗಳಿಗೆ ಒಂದು ಕಿರುಕುಳವನ್ನ ಕೊಟ್ಟಿರ್ತಕ್ಕಂಥದ್ದು. ಗಿರೀಶ್ ಮಟ್ಟಣ್ಣ ಅವ್ರಿಗೆ ಕೂಡಗಿನ ಅಲೋಕ್ ಕುಮಾರ್ ಅವರು 3 ರಿವಾರ್ಡನ್ನು ಕೊಡ್ತಾರೆ. ಯಾಕೆ ಕೊಡ್ತಾರೆ 3 ರಿವಾರ್ಡ್? ಸುಮ್ಮನೆ ಕೊಡ್ತಾರೆ 3 ರಿವಾರ್ಡ್ಗಳನ್ನು. 1 ರಿವಾರ್ಡ್ ತೊಗೊಂಡಿದ್ದಾರೆ ನೋಡಿದ್ರಿ, 2 ರಿವಾರ್ಡ್ ತೊಗೊಂಡಿದ್ದಾರೆ ನೋಡಿರಿ, ಅನೇಕ ಪ್ರಶಸ್ತಿಗಳನ್ನು ತೊಗೊಂಡಿದ್ದಾರೆ ನೋಡಿ. ಬಟ್ ಆದರೆ 3 ರಿವಾರ್ಡ್ ಕೊಟ್ಟಿದ್ದಾರೆ ಅಂತಂದರೆ ಅವರ ಒಂದು ಕಾರ್ಯಕ್ಷಮತೆ ಅಷ್ಟಿತ್ತು. ಅವರು ಒಂದು ಅಷ್ಟೊಂದು ಚಾಕಚಕ್ಯದಿಂದ ನಿಷ್ಠಾವಂತರಾಗಿ ಕೆಲಸವನ್ನು ಮಾಡ್ತಾ ಇದ್ರು. ಅವ್ರನ್ನ ಹಿಸ್ಟ್ರಿ ತೆಗೆದು ನೋಡ್ಕೊಳ್ತಾ ಹೋದರೆ ಗಿರೀಶ್ ಮಟ್ಟಣ್ಣವರು ರೇಪ್ ಅಂಡ್ ಮರ್ಡರ್ ಆಗಿರ್ತಕ್ಕಂಥದ್ದನ್ನು ಬರೀ 6 ಅವರ್ಸ್ ಒಳಗಡೆ, 6 ತಾಸಿನ ಒಳಗಡೆನೆ ರೇಪ್ ಅಂಡ್ ಮರ್ಡರ್ ಆಗಿರ್ತಕ್ಕಂಥ ವ್ಯಕ್ತಿಯನ್ನು ಹಿಡಿದು ತಂದು ಅರೆಸ್ಟ್ ಮಾಡಿರ್ತಕ್ಕಂತಹ ವ್ಯಕ್ತಿ ಗಿರೀಶ್ ಮಟ್ಟಣ್ಣವರು. ಅಂಥವರ ವಿರುದ್ಧವೇ ಇವರು ಮೆಮೊ ಕೊಡ್ತಕ್ಕಂಥದ್ದು. ಈ ಬೇಕು ಅಂತಾನೆ ಅವರಿಗೆ ಏನಾದರೂ ತೊಂದರೆ ಆಗ್ತಾ ಇದೆ ಅಂತಂದರೆ ಕಿರುಕುಳವನ್ನು ಕೊಡ್ತಕ್ಕಂಥ ಕೆಲಸವನ್ನು ಕೂಡ ಮಾಡ್ತಾ ಇದ್ರು. ಇಲ್ಲ ಉದಾಹರಣೆಗೆ ಇವರು ಅನೇಕ ಪೊಲೀಸರಿಗೆ ಕಿರುಕುಳವನ್ನು ಕೊಡ್ತಾ ಇದ್ರು ಅನ್ನುವಂಥದ್ದಕ್ಕೆ ಉದಾಹರಣೆ ನೋಡ್ಕೊಳ್ತಾ ಹೋದರೆ, ಇಲ್ಲಿ ಜಳ್ಕಿ ಅಂತ ಹೇಳಿ, ಜಳ್ಕಿಯಲ್ಲಿ ಬಿಜಾಪುರದ ಹತ್ರನೇ ಬರಬೇಕು, ಜಳ್ಕಿಯಲ್ಲಿ ASI ಕೂಡಗಿನ ಈ ಥರನಾದಂತಹ ಹಿರಿಯ ಅಧಿಕಾರಿಗಳಿಂದ ಕಿರುಕುಳದಿಂದ ಅವರು ASI ಕೂಡಗಿನ ಆತ್ಮಹತ್ಯೆಯನ್ನು ಮಾಡ್ಕೊಂಡಿರ್ತಕ್ಕಂಥದ್ದು. ಆಮೇಲೆ ಬೆಳಗಾವಿ IGP ಆಗಿದ್ರು ಈ ರಾಮಚಂದ್ರ ರಾವ್ ಅವರು. ಬೆಳಗಾವಿ IGP ಆಗಿರ್ತಕ್ಕಂತಹ ಸಮಯದಲ್ಲಿ ಬಿಜಾಪುರ ರೇಂಜ್ಗೆ ಬರ್ತಕ್ಕಂಥ ಒಂದು ಪ್ರದೇಶದಲ್ಲಿ ಒಂದು ಮರಳು ಮಾಫಿಯಾ ನಡೀತಾ ಇತ್ತು. ಆ ಮರಳು ಮಾಫಿಯಾ ನಡೀತಾ ಇರತಕ್ಕಂತಹ ಸಂದರ್ಭದಲ್ಲಿ ಮಹಾದೇವಪ್ಪ ಅಂತಕ್ಕಂತಹ ಮರಳು ಮಾಫಿಯಾ ಏನು ಮಾಡ್ತಾ ಇದ್ದ, ಆತನನ್ನು ಬಚಾವ್ ಮಾಡಲಿಕ್ಕೆ ಈತ ರಾಜಕಾರಣಿಗಳಿಂದ ಒಂದಿಷ್ಟು ಅವರ ಫೇವರ್ ಆಗಿ, ರಾಜಕಾರಣಿಗಳ ಫೇವರ್ ಆಗಿ ಮತ್ತು ಮರಳು ಮಾಫಿಯಾದ ಫೇವರ್ ಆಗಿ ಈತ ಏನು ಮಾಡ್ತಾನೆ ಅಂದರೆ ಅಪೋಸಿಟ್ ವ್ಯಕ್ತಿ ಯಾರಿದ್ದಾನೆ ಅವರನ್ನು ಎನ್ಕೌಂಟರ್ ಮಾಡಿಸ್ತಾನೆ. ಆ ಫೇಕ್ ಎನ್ಕೌಂಟ್ರು. ಬಟ್ ಆದರೆ ಇಲ್ಲಿ ಆಗಿರ್ತಕ್ಕಂಥದ್ದು ಏನು ಅಂತಂದರೆ SI ಬಲಿಪಶು ಆಗ್ತಾರೆ. ಬಲಿಪಶು ಆಗಿದ್ದು ಮಾತ್ರ SI, ಫೇಕ್ ಎನ್ಕೌಂಟ್ರ್ ಮಾಡಿದ್ದೆಲ್ಲ ಈತನ ಕಡೆಯಿಂದ. ಹೀಗೆ ಈತ ರಾಜಕಾರಣಿಗಳಿಗೆ ಗೋಲ್ಡ್ ಸ್ಮಗ್ಲಿಂಗಲ್ಲಿ ಇನ್ನೊಂದು ಮತ್ತೊಂದು ಆಗಿನ ಕಾಲದಲ್ಲೇ ಎಲ್ಲ ಮಾಡಿದ್ದಾನೆ ಈತ ಇಷ್ಟೊಂದು ಕಿರುಕುಳವನ್ನು ಕೊಡ್ತಾ ಇರತಕ್ಕಂಥದ್ದು. ASIಗಳು ಎಷ್ಟೊಂದು ಕಿರುಕುಳ ಕೊಟ್ಟು ಆತ್ಮಹತ್ಯೆಗಳನ್ನು ಮಾಡ್ಕೊಳ್ತಕ್ಕಂಥದ್ದು ಈತನಾದಂತಹ ಕೃತ್ಯಗಳಿಂದ. ತದನಂತರವಾಗಿ SIಗಳು ಸಸ್ಪೆಂಡ್ ಆಗ್ತಕ್ಕಂಥದ್ದು ಈತನಿಂದಲೇ. ಅಂದರೆ ಈತ ಹೇಳಿ ಮಾಡಿಸುವಂತಹ ಕೃತ್ಯ ಏನಿದೆ, ಈ ರೀತಿಯಾಗಿ ಈತನಿಗೆ ಬಲುಪಶು ಆಗಬೇಡಿ, ರಾಜಕಾರಣಿಗಳು ಹೇಳಿದಂತೆ ಕೇಳಿದರೆ, ಹಿರಿಯ ಅಧಿಕಾರಿಗಳು ಹೇಳಿದಂತೆ ಕೇಳಿದರೆ ಈ ಥರ ತಾವುಗಳು SIಗಳು ASIಗಳು ಬಲಿಯಾಗಬೇಕಾಗುತ್ತೆ. ಹಾಗಾಗಿ ಎಲ್ಲವನ್ನೂ ಕೂಡಗಿನ ಯಾರೋ ಹಿರಿಯ ಅಧಿಕಾರಿಗಳು ಹೇಳಿದರು ಅಂತೇಳಿ ಕೇಳಲಿಕ್ಕೆ ಹೋಗಬಾರ್ದು. ಇಂತಹ ಮನಸ್ಥಿತಿ ಇರ್ತಕ್ಕಂಥವ್ರು. ಇನ್ನು ಮೈಸೂರಿನ ಇಳವಾಲ ಅಂತ ಇರಬೇಕು. ಇಳವಾಲದಲ್ಲಿ ಸುಮಾರು ಒಂದು ಹವಾಲಾ ಹಗರಣ ನಡೆಯಿತು. ಆ ಹವಾಲಾ ಹಗರಣದಲ್ಲಿ ಸುಮಾರು 2,26,00,000 ಸೀಸ್ ಆಗುತ್ತೆ. ಆದರೆ ತೋರಿಸಿದ್ದು ಮಾತ್ರ 20 ಲಕ್ಷ ರೂಪಾಯಿಗಳು. ಇನ್ನು 2,06,00,000 ಈ ರಾಮಚಂದ್ರ ರಾವ್ನ ಕಿಸೆಗೆ ಹೋಗುತ್ತೆ. ಆಗ ಸಸ್ಪೆಂಡ್ ಆಗಿದ್ದು ಯಾರು ಅಂತಂದರೆ ಇದೇ ಇನ್ಸ್ಪೆಕ್ಟರ್ ಸಸ್ಪೆಂಡ್ ಆಗ್ತಾರೆ. ಇವರು 1 ತಿಂಗಳ ರಜಾ, 1 ವಾರದ ರಜೆ ಹೀಗೆ ಹೋಗ್ತಾರೆ. ಆದರೆ ಸಸ್ಪೆಂಡ್ ಆಗಿದ್ದು ಮಾತ್ರ ಒಬ್ಬ ಅಮಾಯಕ SI ಅಮಾಯಕ ಇನ್ಸ್ಪೆಕ್ಟರ್ಗಳು ಸಸ್ಪೆಂಡ್ ಆಗ್ತಾ ಇರ್ತಕ್ಕಂಥದ್ದು. ಇನ್ನು ಗೋಲ್ಡ್ ಸ್ಮಗ್ಲಿಂಗು ಮೈಸೂರಿನಲ್ಲೇ ನಡೆದಿತ್ತು. ಈ ಮೈಸೂರಿನಲ್ಲಿ ಗೋಲ್ಡ್ ಸ್ಮಗ್ಲಿಂಗ್ ನಡಿಬೇಕಾದಂತಹ ಸಂದರ್ಭದಲ್ಲಿ ಕೂಡಗಿನ ಒಬ್ಬ ಇನ್ಸ್ಪೆಕ್ಟರು ಸಸ್ಪೆಂಡ್ ಆಗ್ತಾರೆ. ಈತ ಬಚಾವಾಗಿ 1 ತಿಂಗಳ ರಜೆಗೆ ಹೋಗ್ತಕ್ಕಂಥದ್ದು. ಆಮೇಲೆ ರನ್ನೇರಾವ್ ಕೇಸಲ್ಲಿ ಕೂಡ ಅಷ್ಟೇ, ಇವರು 2 ತಿಂಗಳ ರಜಾ, 2 ತಿಂಗಳದ ರಜೆ ಮೇಲೆ ಹೋಗ್ತಕ್ಕಂಥದ್ದು. ಈ ರೀತಿಯಾಗಿ ಮೊದಲಿನಿಂದನೂ ಕೂಡ ಬಂದಿರತಕ್ಕಂಥದ್ದು. ಕಲಬುರಗಿಯಲ್ಲಿ ಈ ಹಿಂದೆ ಹಲವಾರು ಪೊಲೀಸರು ಹೇಳ್ತಾ ಹೋಗ್ತಾರೆ, ಅವರ ಹೆಸರುಗಳು ಏನು ಬೇಡ ಇಲ್ಲಿ ಈ ಸಮಯದಲ್ಲಿ, ಬಟ್ ಇದು ಗೊತ್ತಿರ್ತಕ್ಕಂಥ ವಿಚಾರ. ಆ ಸ್ಟಾಫ್ಗಳು ಚೆನ್ನಾಗಿದ್ದರೆ ಅವರಿಗೆ ಶರಣಾಗಿ ಹೋಗಬೇಕು, ಸ್ಟಾಫ್ಗಳು ಚೆನ್ನಾಗಿದ್ದರೆ ಶರಣಾಗಬೇಕು. ಆನ್ ಡ್ಯೂಟಿನೇ ಈ ಥರದಂತಹ ಎಲ್ಲ ಕೆಲಸಗಳನ್ನು, ಕುಕೃತ್ಯಗಳನ್ನು ಮಾಡಿದಂತಹ ವ್ಯಕ್ತಿ ಈ ರಾಮಚಂದ್ರ ರಾವ್. ಹೆಸರಿಗೆ ತದ್ವಿರುದ್ಧ ಕಿರಿಯ ಅಧಿಕಾರಿಗಳಿಗೆ ಕಿರುಕುಳ ಕೊಡ್ತಕ್ಕಂತಹ ಒಂದು ದಗಲ್ಬಾಜಿ ಕೆಲಸವನ್ನು ಈ ರಾಮಚಂದ್ರ ರಾವ್ ಮಾಡ್ತಾ ಇದ್ದ. ಹಲವಾರು ಕಿರಿಯ ಅಧಿಕಾರಿಗಳಿಗೆ ಅಷ್ಟೊಂದು ಹಿಂಸೆ ಅಲ್ಲ, ಬರೀ ಗಿರೀಶ್ ಮಟ್ಟಣ್ಣವ್ರದ್ದು ಒಂದೇ ಅಲ್ಲ, ಹಲವಾರು ಕಿರಿಯ ಪೊಲೀಸ್ ಅಧಿಕಾರಿಗಳಿಗೆ ಈತ ಕಿರುಕುಳವನ್ನು ಕೊಡ್ತಾ ಇದ್ದ ಎನ್ನುವಂತಹದ್ದು ಈ ಇತ್ತೀಚೆಗೆ ಆಡ್ತಾ ಇದೆ. ಆ ವಿಷಯಗಳು ಎಲ್ಲ ಕೂಡ ಒಂದೊಂದೇ ಆಗಿ ಬಯಲಾಗ್ತಾ ಇದೆ. ನೋಡಿ ಆಟ ಹೆಂಗಿರುತ್ತೆ ಅಂತಂದರೆ, ಈ ಚದುರಂಗದ ಆಟ. ಈಗ ಉದಾಹರಣೆ ಗಿರೀಶ್ ಮಟ್ಟಣ್ಣವ್ರನ್ನೇ ತೊಗೊಳ್ತೀನಿ ನಾನು, ಬೇರೆ ಅಧಿಕಾರಿಗಳದ್ದು ಬೇಡ. ಗಿರೀಶ್ ಮಟ್ಟಣ್ಣ ಅವರಿಗೆ ನಾವು ಮೀಡಿಯಾದವ್ರು ಕೇಳ್ತಾರ್ರಿ ಏನು ಹೇಳ್ಬೇಕ್ರಿ ಅಂತಂದು ಹೇಳಿದ್ರಲ್ಲ, ಈಗ ಮೀಡಿಯಾದವರೆಲ್ಲ ಕೇಳ್ತಾ ಇದ್ದಾರಪ್ಪ,
ನೀನೇನು ಹೇಳ್ತೀಯಾ ರಾಮಚಂದ್ರ ರಾವ್, ನೀನೇನು ಹೇಳ್ತೀಯಾ? ಅಥವಾ ನಾವೇನು ಹೇಳಬೇಕು? ನಾವು ಹೇಳ್ತೀವಿ, ನಾವು ಮೀಡಿಯಾದವ್ರಿಗೆ ಏನು ಉತ್ತರ ಕೊಡಬೇಕು, ಸಮಾಜಕ್ಕೆ ಏನು ಉತ್ತರ ಕೊಡಬೇಕು? ನಮ್ಮ ಕಿರಿಯಂದ್ರು ಇರ್ತಾರೆ, ಈ ಥರ ಆಗಿದೆಯಲ್ಲ, ಏನು ಈ ಥರ ಮಾಡ್ತಾ ಇದ್ದಾನೆ ಅಂತೇಳಿ ಎಲ್ಲ ಆಡೋ ಹುಡುಗರು ಕೂಡ ಇನ್ನು ಟಿ ವಿ ನೋಡ್ತಾರೆ. ಇವರಿಗೆಲ್ಲ ನಾವೇನು ಹೇಳ್ಬೇಕೀಗ? ಏನು ಹೇಳ್ಬೇಕು? ಉತ್ತರ ಕೊಡಿ. ಇದೊಂದು ಪರ್ಸ್ನಲ್ ಅಫೇರ್ ಹಿಂಗಿತ್ತು ಅಂತಂದರೆ ನಾವು ಯಾರು ಕೇಳಲಿಕ್ಕೆ ಹೋಗೋದಿಲ್ಲ. ಬಟ್ ಆದರೆ ಈ ಒಂದು ಇಲಾಖೆಯಲ್ಲೇ ನಡೀತಕ್ಕಂಥದ್ದು. ಈ ಇಲಾಖೆಯಲ್ಲಿ ಈ ರೀತಿಯಾದಂತಹ ಕೃತ್ಯಗಳು ಆಗಬಾರ್ದು. ಯಾಕಂತಂದರೆ ಹಿಂದೆ ಒಂದು ಇಲಾಖೆಯ ಒಂದು ಧ್ವಜ ಇದೆ, ನಂತರ ರಾಷ್ಟ್ರ ಧ್ವಜವೂ ಕೂಡ ಇದೆ. ಹಾಗಾಗಿ ಫ್ಲಾಗ್ ಕೋಡ್ ಅವರು ಈಗ ಆ್ಯಕ್ಚುಲಿ ಇದನ್ನ ಮೇಲೆ ಕೇಸ್ ಹಾಕಬೇಕು, ಅದನ್ನು ಜೈಲಿಗೆ ಕಳಿಸ್ಬೇಕು. ಎಲ್ಲರೂ ಕೂಡ ತಮ್ಗೇನು ಅನ್ನಿಸ್ತು ಕಾಮೆಂಟ್ ಮಾಡಿ. ಧನ್ಯವಾದಗಳು.